ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ತ್ವನರುವುದು ಬಲು ಬರಡು ಹೈನಹುದು ನೀನುಲ್ಕರ್ ಗಂಗೆ ಕಣ್ಣು ಬಹುದು ಗುರುವೇ ಕೃಪೆಯಾಗು ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುಟಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಅವರಿಗೆ ಧೈರ್ಯ ತುಂಬಲಿಕ್ಕೆ ಅನೇಕ ಸ್ವಾಮೀಜಿಗಳು ಬಂದು ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರರು ಬಂಧು ಬಳಗೆಯರು ಸಹಕರಿಸಬೇಕು. ಯಾಕೆಂತಂದ್ರೆ ಇಂತಹ ಮಹಾನ್ ವ್ಯಕ್ತಿಗೆ ಸ್ವಾಮೀಜಿಗಳು ಬಂದಿರತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಬಹಳ ವಿರಳ. ಈ ಎಲ್ಲ ಸ್ವಾಮೀಜಿಗಳಿಗೆ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ವೆಂಕಟಪ್ಪನವರ ಅಭಿಮಾನಿಗಳ ಪರವಾಗಿ, ಕುಟುಂಬದ ಸದಸ್ಯರ ಪರವಾಗಿ ತಮ್ಮ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸ್ವಾಮೀಜಿ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಬಸವಾಯ ನಮೋ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವು ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ನಿಮ್ಮ ಧರ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪುಷ್ಪಾರ್ಚನೆ. ಶ್ರೀಶಹರ ಮಹಾದೇವ. ದಿವಂಗತ ವೆಂಕಟರಮಣಪ್ಪನವರು ನಮ್ಮ ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿಯಾಗಿ ಪಾವಗಡ ಕ್ಷೇತ್ರದಲ್ಲಿ ಸತತವಾಗಿ ವಿಜಯಶಾಲಿಯಾಗಿ ಅವರು ಜನಾನುರಾಗಿ ವ್ಯಕ್ತಿತ್ವದಿಂದ ಅವರ ಅಪಾರವಾದಂತಹ ಜನಮನ್ನಣೆಯನ್ನು ಗಳಿಸಿದಂಥವರು. ಅವರು ಜನಗಳ ಕಷ್ಟಗಳನ್ನು, ಸಮಸ್ಯೆಗಳನ್ನು ಬಹಳಷ್ಟು ಹತ್ತಿರದಿಂದ ಬಲ್ಲಂಥವರಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ತುಂಬ ಶ್ರಮಪಟ್ಟಂಥವರು. ಅವರ ಸ್ವಭಾವ ಅಂತ ಹೇಳಿದ್ರೆ ನೇರ ನಡೆನುಡಿ. ಯಾವತ್ತೂ ಸಹ ಅವರು ಸಿದ್ಧಾಂತಕ್ಕೆ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಅದೇ ರೀತಿಯಾಗಿ ಅವರೆಷ್ಟೇ ಒಂದು ಕಠಿಣವಾದಂತಹ ನಿರ್ಧಾರ ತೆಗೆದುಕೊಂಡ್ರು ಅದರ ಹಿಂದೆ ಒಳ್ಳೆಯ ಉದ್ದೇಶ ಇರ್ತಾ ಇತ್ತು. ಹಾಗೆ ಅವರ ಸ್ವಭಾವವನ್ನು ಕಂಡಂಥವರಿಗೆ ಕೆಲವರ ರೀತಿಯಾದಂಥ ಒಂದು ಏನಪ್ಪ ನೇರವಾಗಿ ಮಾತಾಡ್ತಾರೆ ಅನ್ನುವಂಥದ್ದು ಇದ್ರೂ ತಾನೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಕಲ್ಮಶ ಇರಲಿಲ್ಲ. ಅಂತಹ ಒಳ್ಳೆಯ ಹೃದಯವಂತ ವೆಂಕಟರಮಣಪ್ಪನವರು ಇತ್ತೀಚೆಗೆ ಅವರು ನಿಧನರಾದರು. ಆ ಪ್ರಯುಕ್ತ ನಾವು ಎಲ್ಲ ಮಠಾಧೀಶರ ದಿವಸ ಬಂದು ಅವರ ಸಮಾಧಿಗೆ ಪುಷ್ಪಾಂಜಲಿಯನ್ನು ಹಾಕಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಹಾಗೆ ಅವರ ಕುಟುಂಬದ ಏನು ನಮ್ಮ ವೆಂಕಟೇಶ್ ಅವರಿದ್ದಾರೆ, ಅವರು ಶಾಸಕರು,
ಹಾಗೆ ಮುಂದಿನ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಉತ್ತಮ ಸ್ಥಾನಮಾನಗಳನ್ನು ಲಭಿಸುವಂತಾಗಲಿ, ಅವರ ಕುಟುಂಬಕ್ಕೆ ಆ ಒಂದು ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಅವರಿಗೆ ಎಲ್ಲರೂ ಸಹ ನಾವೆಲ್ಲರೂ ಗೌರವವನ್ನು ಸಲ್ಲಿಸಿದ್ದೇವೆ.